ವೆಲ್ಕಮ್ ಬ್ಯಾಕ್ ಟು ಚೀಕು ಆ್ಯಂಡ್ ವ್ಯಾಮ್ ಚಾನೆಲ್. ಇವತ್ತು ನಾವು ಏನು ವಿಡಿಯೋ ಮಾಡ್ತಾ ಇದ್ದೀವಿ? ಮೇಕಪ್. ಅದು ನನ್ನ ಮೇಲೆ. ಆಚೆಗಡೆ ಬಿಸಿಲು, ಆಚೆ ಹೋಗೋದು ಬೇಡ ಅಂದ್ಲು. ರೂಮಲ್ಲಿ ಇವಳ ಜೊತೆ ಬುಕ್ ಆಗಿ ಹೋಗಿದ್ದೀನಿ. ಮೇಕಪ್ ಮಾಡ್ತೀನಿ ಅಂತ ಹೇಳೆ. ನೋಡೋಣ. ಓಕೆ, ನಾನು ಇವ್ನಿಗೆ ಹೇಳ್ದೆ ಇನ್ನೊಂದ್ಸಲ ಫೇಸ್ ವಾಶ್ ಮಾಡ್ಕೋಬಾ ಅಂತ. ಫೇಸ್ ವಾಶ್ ಬೆಳಗ್ಗೆಯಿಂದ 3 ಸಲ ನಾನು ಟಿಶ್ಯೂ ತಗೊಂಡು ಸ್ವಲ್ಪ ನಿನ್ ಫೇಸ್ ನ ವೈಪ್ ಮಾಡ್ತೀನಿ. ಓಕೆನಾ? ಸೊ ಗ್ಲಾಸ್ ತೆಗಿ ಫಸ್ಟ್. ಯಾಕೆ ನೀನ್ ಏನ್ ಮಾಡಿದ್ರು ನನಗೆ ಕಾಣಿಸ್ಬಾರ್ದು ಅಂತನಾ? ತೆಗಿ ಪ್ಲೀಸ್. ನಾನು ಮೇಕಪ್ ನೀಟಾಗಿ ಮಾಡಕ್ಕಾಗಲ್ಲ. ನಂಗೆ ಮೊದಲೇ ಫಸ್ಟ್ ಟೈಮ್ ನಾನು ಒಂದು ಹುಡುಗನ್ಗೆ ಮೇಕಪ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಕೊಂತಾ ಇರೋದು. ಇದು ಮೇಕಪ್ ಅಲ್ಲ ಆಕ್ಚುಲಿ ಗೈಸ್, ದಿಸ್ ಇಸ್ ನಾಟ್ ಮೇಕಪ್. ಸುಮ್ಮನೆ ಇದು ಟ್ರಯಲ್. ಮೇಕಪ್ ಅಂದ್ರೆ ಏನೇನೋ ಇರುತ್ತೆ ಆಯ್ತಾ. ನಾನು ಮೇಕಪ್ ಏನು ಮಾಡ್ತಿಲ್ಲ, ಸ್ವಲ್ಪ ಅಷ್ಟೇ ಮಾಡ್ತಾ ಇರೋದು. ಓಕೆನಾ? ಸೊ ಫಸ್ಟ್ ನಾವು ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಮಾಯಿಶ್ಚರೈಸರು, ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಫಸ್ಟ್. ಓಕೆನಾ? ಸ್ವಲ್ಪ ಮಾಯಿಶ್ಚರೈಸರ್, ನಾನು ಡಾಟ್ ಆ್ಯಂಡ್ ಕೀ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ತುಂಬ ಪ್ರೆಷಿಯಸ್ಸು, ಏನು ಮಾಡೋಕ್ಕೆ ಹೋಗಬೇಡ ಅದಕ್ಕೆ. ವಂಶಿ, ನೀನು ಮುಂಚೆ ಯಾವಾಗಾದ್ರೂ ಮೇಕಪ್ ಮಾಡ್ಕೊಂಡಿದ್ಯಾ? ಇಲ್ಲ, ನಾನು ಮದುವೆಗೆ ಮುಂಚೆ ಮೈಗೆ ಫೇಸಿಗೆ ಎಲ್ಲ ಒಂದೇ ಸೋಪ್ ಯೂಸ್ ಮಾಡ್ತಿದ್ದೆ. ಮದುವೆ ಆದಮೇಲೆ ಬಾಡಿ ವಾಶ್ ಒಂದು, ಫೇಸ್ ವಾಶ್ ಒಂದು ಎಲ್ಲ ಯೂಸ್ ಮಾಡಿಸ್ತೀಯಳು ನನ್ನ ಕೈಯಲ್ಲಿ. ವಂಶಿ, ನಿನ್ನ ಪ್ರಕಾರ ಮೇಕಪ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ? ಯಾರಂಟಿ ಕೈಯಲ್ಲಿ ಮಾಡಿಸ್ಕೋಬೇಕಾ? ಹೇಳು, ಮೇಕಪ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ನಿನ್ನ ಪ್ರಕಾರ? ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಮಾಡ್ಕೋಬೇಕು ಅನ್ಸೆ ಮಾಡ್ಕೋಬೋದು. ಹುಡುಗರು ಮಾಡ್ಕೋಬೋದು ವಂಶಿ, ಆದರೆ ಈ ಹುಡುಗರು ಯಾರು ಓಪನ್ ಆಗಿ ಹೇಳ್ಕೊಳ್ಳಲ್ಲ ಅಷ್ಟೇ. ಮೇಕಪ್ ಅನ್ನೋದು ಎಲ್ಲರೂ ಮಾಡ್ಕೋಬೋದು, ಗೊತ್ತಾಯ್ತಾ? ಇವಾಗ ನನಗೆ ಮಾಡ್ತೀಯಲ್ಲ ನೀನು, ಹೆಂಗೆ ಕಾಣಿಸ್ತಾ ಅಂತ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಹುಡುಗರು ಮಾಡ್ಕೋಬೇಕಾ ಬೇಡವಾ ಅಂತ. ಓಕೆ, ಸೊ ಮಾಯಿಶ್ಚರೈಸರ್ ಹಚ್ಚಿದಾಯ್ತು. ಇವಾಗ ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಬಿಕಾಸ್ ಮನೇಲಿದ್ರೂ ಸನ್ಸ್ಕ್ರೀನ್ ಹಾಕೋಬೇಕು, ಆಚೆ ಹೋದ್ರೂ ಸನ್ಸ್ಕ್ರೀನ್ ಹಾಕೊಳ್ಳೇಬೇಕು. ದಟ್ ಈಸ್ ಮ್ಯಾಂಡೇಟ್ರಿ. ಸೊ ಸನ್ಸ್ಕ್ರೀನ್ನ ಯಾವತ್ತೂ ಸ್ಕಿಪ್ ಮಾಡಬಾರ್ದು. ಸೊ ಇವಾಗ ವಂಶಿನೂ ಅಷ್ಟೇ, ಅವ್ನ ಸ್ಕಿನ್ ಕೇರ್ ರುಟೀನಲ್ಲಿ ಮಾಯಿಶ್ಚರೈಸರ್ ಇದೆ, ಸನ್ಸ್ಕ್ರೀನ್ ಇದೆ, ಆಮೇಲೆ ವೈಟಮಿನ್ ಸಿ ಸೀರಮ್. ಬಟ್ ಯೂಸ್ ಮಾಡಲ್ಲ. ತೊಗೊಂಡು ಕೊಟ್ಟಿದ್ದೀನಿ, ಅದು ಯೂಸ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನ್. ಸೊ ಇದು ಚೆನ್ನಾಗಿ ಸೆಟ್ ಆಗಿದೆ ವಂಶಿಗೆ, ಸೊ ನಾನು ಅವ್ನಿಗಿದೆ ಯೂಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ತೊಗೊಳ್ಳೋದಲ್ಲ, ಇದನ್ನ ಮಾತ್ರ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಸನ್ಸ್ಕ್ರೀನು. ಈ ವಂಶಿ ಇದರಲ್ಲೂ ಕಂಜೂಸ್ ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ತೊಗೊಳ್ತಾನೆ. ನಂದು ಸನ್ಸ್ಕ್ರೀನ್ ಖಾಲಿಯಾಗಿ ಹೋಗಿರುತ್ತೆ, ಆದರೆ ಇವನ್ ಮಾತ್ರ 2 ತಿಂಗಳಾದರೂ ಸನ್ಸ್ಕ್ರೀನ್ ಖಾಲಿನೇ ಆಗಿರಲ್ಲ. ನಂದು ತೊಗೊಂಡು ಅವಾಗ ಇವಳೇ ಯೂಸ್ ಮಾಡ್ತಾರೆ. ಸೊ ಸನ್ಸ್ಕ್ರೀನ್ ನೋಡಿ. ಯಪ್ಪ, ಬೇರೆ ವಿಧಿ ಇಲ್ಲದೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಂತೆ. ಒಳಗಡೆ ಪುಕ ಪುಕ ಅಂತಿದೆ, ಆಚೆ ಅದನ್ನು ತೋರಿಸ್ಕೊಳ್ಳೆ ಧೈರ್ಯವಾಗಿ ಕೂತಿದ್ದೀನಿ. ವಂಶಿ, ಈ ವಿಡಿಯೋ ಏನಾದರೂ ಚೆನ್ನಾಗಿ ಬಂದರೆ ನಾನು ದಿನ ಮೇಕಪ್ ಮಾಡ್ತೀನಿ. ಅಲ್ಲ, ನಿನ್ ಸ್ಕಿನ್ ಕೇರ್ ರುಟೀನ್ ಸಹ ಮಾಡೋಣ ಒಂದು ವಿಡಿಯೋ. ಓಕೆನಾ? ನೀನ್ ನೈಟ್ ಏನು ಯೂಸ್ ಮಾಡ್ತೀಯಾ, ಮಾರ್ನಿಂಗ್ ಏನು ಯೂಸ್ ಮಾಡ್ತೀಯಾ, ಮುಂಚೆ ಏನು ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಏನೇನೋ ಯೂಸ್ ಮಾಡ್ತಿದ್ಯಲ್ವಾ, ಐ ಮೀನ್ ನನ್ನಿಂದ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ಬೋದು. ನಿನ್ನಿಂದ ಒಂದು ಸೋಪು, ಒಂದು ಟವಲ್ ಇದ್ದಿದ್ದಿದ್ರೆ ಸಾಕಾಗ್ತಿತ್ತು. ಇವಾಗ 2 ಟವಲ್ಲು, 2 ಫೇಸ್ ವಾಶ್, ಬಾಡಿ ವಾಶು ಸಪರೇಟಾಗಿ. ಓಕೆ, ಸೊ ಸನ್ಸ್ಕ್ರೀನು ಹಚ್ಚಿದ್ದೀನಿ ನೋಡಿ. ಇವಾಗ ಸ್ಕಿನ್ ಪ್ರೆಪ್ ಆಗಿದೆ. ಸೊ ನೆಕ್ಸ್ಟು ನಾವು ಯೂಸ್ ಮಾಡ್ತಾ ಇರೋದು, ಇವಾಗ ಅವಳು ಏನಾದರೂ ಹಚ್ಬೋದು. ಆ್ಯಕ್ಚುಲಿ ನಾನು ನಿಮ್ಗೆ ಇನ್ನೊಂದು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಅಷ್ಟೇ ಸ್ಕಿನ್ ಪ್ರೆಪ್ ಮಾಡ್ಕೊಂಡಿದ ತಕ್ಷಣ ಇಮಿಡಿಯೇಟಾಗಿ ಮೇಕಪ್ ಮಾಡ್ಕೊಳ್ಬಾರ್ದು, ಬಿಕಾಸ್ ಇದು ಸ್ವಲ್ಪ ಸೆಟಲ್ ಆಗಬೇಕು. ಬಟ್ ಇವಾಗ ನಾವು ವಿಡಿಯೋ ಮಾಡ್ತಿರೋದ್ರಿಂದ ನಾನು ಇಮಿಡಿಯೇಟಾಗಿ ಎಲ್ಲ ಪ್ರಾಡಕ್ಟ್ಸ್ ಇವನ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಟೆಸ್ಟಿಂಗ್ ಆನ್ ವಂಶಿ. ಅಲ್ಲ, ನಿನಗೆ ಏನಕ್ಕೆ ಅನ್ನಿಸ್ತು ನನ್ನ ಮೇಲೆ ಇಂಥದ್ದೆಲ್ಲ ಪ್ರಯೋಗ ಮಾಡಬೇಕು ಅಂತ? ಚೆನ್ನಾಗಿ ಕಾಣಿಸುತ್ತೆ ವಂಶಿ. ಅದು ನೀನು ಹೇಳ್ಬಾರ್ದು, ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಗ್ಲೋ ಕ್ರೀಮ್. ಇದು ಆ್ಯಕ್ಚುಲಿ ಮೆನ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಪ್ರಾಡಕ್ಟ್ ತೊಗೋಬೇಕು, ಇದರಲ್ಲಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ನಾನು ಹೇಳಬೇಕು, ಈ ಹೆಲ್ತ್ ಆ್ಯಂಡ್ ಗ್ಲೋ ಹೋದಾಗ ಇವಳ ಮೇಲೆ ಟೆಸ್ಟ್ ಮಾಡ್ಕೊಳ್ಳಲ್ಲ ಇವಳು ಈ ಪ್ರಾಡಕ್ಟ್ಸ್ ಎಲ್ಲ. ನಾನು ಹೋಗಿರ್ತೀನಲ್ಲ ಜೊತೆಗೆ, ನನ್ನ ಮೇಲೆ ಹಚ್ತಿರ್ತಾಳೆ. ಒಂದಿನ ಎಲ್ಲೋ ಹೆಲ್ತ್ ಆ್ಯಂಡ್ ಗ್ಲೋ ಹೋದಾಗ ಅದನ್ನು ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಫೇಸ್ ಮೇಲೆ ಹಚ್ಚಿದ್ಲು ಯಾವುದೋ ಕ್ರೀಮು. ಆಲ್ಮೋಸ್ಟ್ ಎಲ್ಲರೂ ಮೇಡಮ್ ನೀವು ಮನೇಲಿ ಇದ್ದಾಗ ಇಷ್ಟೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳಿದ್ರಲ್ಲಿ ವರ್ಕ್ ಮಾಡೋರೆ, ಅಷ್ಟು ಬೆಳ್ಳಗೆ ಒಂಥರ ಕಾಣಿಸ್ತಿದ್ದೆ ನಾನು. ನನ್ನ ಮೇಲೆ ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಾಳೆ, ಅದು ಪಬ್ಲಿಕ್ಕಲ್ಲಿ. ಗ್ಲೂ ಕ್ರೀಮ್ನ ಫುಲ್ ಡಾಟ್ ಮಾಡಿದ್ದೀನಿ ಫೇಸ್ ಮೇಲೆ. ಇದೇ ಥರ ನೀವು ಯೂಸ್ ಮಾಡಬೇಕು. ಸ್ವಲ್ಪ ತೊಗೊಂಡ್ರೆ ಸಾಕು ಗ್ಲೋ ಕ್ರೀಮು.
ಇಲ್ಲಾಂದ್ರೆ ಭೂತ ತರ ಕಾಣಿಸ್ತೀರಾ. ಎಲ್ಲ ತರ ಎಕ್ಸ್ಪೆರಿಮೆಂಟ್ ಮಾಡಬೇಕು ಲೈಫಲ್ಲಿ. ನನ್ ಮೇಲ ನಿನ್ ಮದ್ವೆ ಆಗಿದ್ದೆ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕ ನನ್ ಮೇಲೆ. ನನಗೆ ಪರ್ಸ್ನಲಿ ಮೇಕಪ್ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಅದಕ್ಕೆ ನನ್ ಮೇಲೆ ಮಾಡ್ತಾ ಇರ್ತಾಳೆ ಪ್ರಯೋಗಗಳು. ಸುಮ್ಮನೆ ಎಲ್ಲ ತಗೊಂತೀನಿ, ಅಪರೂಪಕ್ಕೆ ಯೂಸ್ ಮಾಡ್ತೀನಿ. ಹಂಗೆ ವಂಶಿ ಮೇಲೂ ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀನಿ. ಮೇಕಪ್ ಇಷ್ಟ ಇಲ್ಲ, ಆದ್ರೆ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ನಿಜ ಇರ್ಬೇಕು. ಐ ಥಿಂಕ್ ಇಷ್ಟು ಮಿನಿಮಮ್ ಮೇಕಪ್ ಮಾಡ್ಕೊಳ್ಳೇಬೇಕು ಅನ್ಸುತ್ತೆ. ಯಾವುದೇ ಒಂದು ಪಾರ್ಟಿಗೆ ಹೋಗಿರ್ಬೋದು ಅಥವಾ ವೆಡ್ಡಿಂಗ್ ಆಗಿರ್ಬೋದು, ಇಷ್ಟು ಮೇಕಪ್ ಮಾಡ್ಕೋಬಹುದು. ಅಲ್ಲ ಇವತ್ತೆಲ್ಲ ಅಂದ್ರೆ ನಾನೇನು ತುಂಬಾ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಪ್ರಾಡಕ್ಟ್ಸ್, ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಸರಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಇಷ್ಟೆಲ್ಲ ಮೇಕಪ್ ಮಾಡಿಸಿ? ಇವತ್ತೇನು ಸ್ಪೆಷಲ್ ಗೊತ್ತಾ? ಆ್ಯಕ್ಚುಲಿ ಇವತ್ತು ವಂಶಿ ಬರ್ತ್ಡೇ ಇದೆ. ಅವ್ನಿಗಂತೂ ಬರ್ಡೇ ಅಂತ ಇಂಟ್ರೆಸ್ಟ್ ಇಲ್ಲ. ಅಟ್ಲೀಸ್ಟ್ ನಾನಾದ್ರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಇವನ್ನ ಮೇಕಪ್ ಎಲ್ಲ ಮಾಡಿ. ನಂಗೆ ಇವಾಗ ಇನ್ನೊಂದು ಭಯ ಏನು ಹೇಳು, ನೆಕ್ಸ್ಟ್ ಟೈಮ್ ನನ್ನ ಬರ್ಡೇಗೆಲ್ಲ ನೀನು ಮೇಕಪ್ ಮಾಡ್ತೀನಿ ಅಂತ ಇಲ್ಲೇ 2 ಅವರ್ ನಾನು ಕೊಡಿಸ್ಕೊಂತೀಯ ಅಂತ ಭಯ ನನಗೆ. ಇಲ್ಲ ಇಲ್ಲ. ಸೊ ಇವಾಗ ಗ್ಲೋ ಕ್ರೀಮ್ ಹಚ್ಚಿದಾಗಿದೆ. ಗ್ಲೋ ಕ್ರೀಮ್ ಆದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಯೂಸ್ ಮಾಡಬೇಕಾಗಿರೋದು, ನಿಮ್ಗೇನಾದರೂ BB ಕ್ರೀಮ್, CC ಕ್ರೀಮ್ ಯಾವುದಾದ್ರೂ ಇಷ್ಟ ಆದರೆ ನೀವು ಅದು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಒಂದು ಕ್ರಿಸ್ಟಲ್ ಗ್ಲೋ ಒಂದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇದು ನಾರ್ಮಲ್ ಫೌಂಡೇಶನ್ ಥರ ಅಲ್ಲ, ಇದೊಂದು ಸ್ವಲ್ಪ BB ಕ್ರೀಮ್ ಥರ ಇರುತ್ತೆ, ತುಂಬ ಜಾಸ್ತಿ ಕವರೇಜ್ ಇರಲ್ಲ. ಸೊ ಸ್ವಲ್ಪ ಪ್ರಾಡಕ್ಟ್ ತೊಗೋಬೋದು. ಹಲೋ, ಸ್ಪೆಕ್ಸ್ ಬೇರೆ ಇಲ್ಲ, ಸ್ವಲ್ಪ ಪ್ರಾಡಕ್ಟ್ ಏನ್ ಆಗ್ತಿದೆ ತಗೋಬಹುದು. ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಇದರಲ್ಲಿ SPF ಕೂಡ ಇದೆ. Yeah. ನಾನು ಇವತ್ತೇನಾದ್ರೂ ಸನ್ಸ್ಕ್ರೀನ್ ಸ್ಕಿಪ್ ಮಾಡಿದಿದ್ರು ಪರವಾಗಿರ್ಲಿಲ್ಲ ಇವನ್ ಮೇಲೆ, ಬಿಕಾಸ್ ಇದ್ರಲ್ಲಿ ಆಲ್ರೆಡಿ SPF ಇದೆ. ಇತ್ತು. ಸೊ ಸ್ವಲ್ಪ ತಗೋಬೇಕು, ಮತ್ತೆ ಇದು ಜಾಸ್ತಿ ತಗೊಳ್ಬಾರ್ದು. ಮತ್ತೆ ಇದು ಹೆಂಗಿದ್ರು ಸ್ವಲ್ಪ ಲೈಟ್ ಕವರೇಜ್ ಇರೋದು, ಸೊ ಹೆವಿ ಅನ್ಸಲ್ಲ ಇದು ಸ್ಕಿನ್ ಮೇಲೆ. ಸ್ವಲ್ಪ ಜಸ್ಟ್ ತಗೊಂಡು ಬ್ಲೆಂಡ್ ಮಾಡ್ಕೋಬೇಕು ಸ್ಕಿನ್ಗೆ. ಇವನು ಮೇಕಪ್ ಇಷ್ಟ ಇಲ್ಲ ಅಂತ ಯಾರಾದ್ರೂ ನನ್ಗೆ ಆದ್ರೂ ನನ್ ಮೇಕಪ್ ಬ್ರಷಸ್ ಎಲ್ಲ ಇವ್ನಿಗೆ ಯೂಸ್ ಮಾಡ್ಬೇಕಂತ ಇಷ್ಟ ಇಲ್ಲ. ಆ ಬ್ರಷ್ ಒಂದ್ ಇಷ್ಟ, ಬ್ರಷ್ ಚೆನ್ನಾಗಿರತ್ತೆ ಹಚ್ಕೊಳಕ್ಕೆ. ಆದ್ರೆ ಇವಳನ್ನ ನೋಡಿ ಇಷ್ಟೆಲ್ಲ ಹಚ್ತಾವಳೆ, ಒಂಚೂರು ಬ್ರಷ್ ಯೂಸ್ ಮಾಡ್ದೆ ಕೈಯೇ ಯೂಸ್ ಮಾಡ್ತಿದ್ಯಲ್ಲ. ನೀನ್ ಮಾತ್ರ ಅದೇನೋ ಸ್ಪಂಜ್ ಎಲ್ಲ ಯೂಸ್ ಮಾಡ್ತಿರ್ತೀಯ, ಅದ್ರಲ್ಲಿ ಹಚ್ಬೋದು ತಾನೆ. ನನಗೂ ಸ್ವಲ್ಪ ಫಿಂಗರ್ಸ್ ಬೆಸ್ಟ್ ಆಕ್ಚುಲಿ ಯೂಸ್ ಮಾಡೋದು. ಇನ್ನೊಂದ್ಸಲ ಅದು ಸ್ಪಂಜು ಗಿಂಜು ಆಚೆ ಹೋದಾಗೆಲ್ಲ ಮಾಡ್ತೀನಿ. ಸೊ ಅಲ್ಲ ಇಷ್ಟೆಲ್ಲ ಹಚ್ತಿದ್ಯಾ, ಆಚೆ ಹೋದಾಗ ಯಾರಾದ್ರೂ ನನ್ ವಿಚಿತ್ರವಾಗಿ ನೋಡ್ಲಿ. ವಿಚಿತ್ರವಾಗಿ ನೋಡಿದ್ರು ಪರವಾಗಿಲ್ಲ. ವಿ ಶುಡ್ ಫೀಲ್ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ವಿ ಡು, ಗೊತ್ತಾಯ್ತಾ? ಸೊ ಇದು ಸ್ವಲ್ಪ ಬ್ಲೆಂಡ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಎಷ್ಟು ಅವರ್? ಓಕೆ. ಅಲ್ಲ ಈ ರೂಮ್ ಎದುರುಗಡೆನೆ ಒಂದು ಯಾವ್ದೋ ಒಂದು ಮನೆ ಇದೆ, ಆ ಮನೆ ಬಾಲ್ಕನಿ ಎದುರುಗಡೆನೆ ಇದೆ. ಅವ್ರು ಆ ಬಾಲ್ಕನಿಗೆ ಬಂದ್ರೆ ಅವ್ರು ಏನ್ ಐ ಮೀನ್ ಅನ್ಕೊಂತಾರೆ? ನೀವು ನೋಡ್ತಿರ್ಬೋದು, ನಾನು ಏನೋ ತುಂಬಾ ಏನೋ ಹಾಕಿದ್ದೀನಿ ವಂಶಿ ಫೇಸ್ ಅಲ್ಲಿ ಅನ್ನೋ ತರ ಕಾಣಿಸ್ತಿಲ್ಲ. ಇಟ್ಸ್ ಲೈಕ್ ವೆರಿ ನ್ಯಾಚುರಲ್ ಆಗಿ. ನನಗಂತೂ ಏನು ಕಾಣಿಸ್ತಿಲ್ಲ, ಹೆಂಗ್ ಏನ್ ಹಚ್ಚಿಯಾಳೆ ಏನು ಅಂತ. ಸ್ಪೆಕ್ಸ್ ಹಾಕೊಂಡ್ಮೇಲೆ ನೋಡ್ಬೇಕು. ಸೊ ಇವಾಗ ಫೇವ್ರೆಟ್ ವಂಶಿ ಫೇವ್ರೆಟ್ ಅಂತೂ ಬನಾನಾ ಪೌಡರ್. ಏನು ಪೌಡರ್? ಬನಾನಾ ಪೌಡರ್, ಆಪಲ್ ಪೌಡರ್. ಸೊ ಇವಾಗ ನಾನು ಈ ಪೌಡರ್ನ ಏನ್ powder? ಇಷ್ಟ ಆಗೋ ಥರ ಬ್ರಷ್ ಅಲ್ಲಿ ಹಚ್ತೀನಿ. ಓಕೆನಾ? ಏನು ಪೌಡರ್ ಹೇಳೋದು? ಬನಾನಾ ಪೌಡರಾ? ಈ ಯಾವುದೋ ಒಂದು ಪೌಡರ್ ಬಿಡು, ಯಾವುದೋ ಒಂದು ಮೇಕಪ್ ಸೆಟ್ಟಿಂಗ್ ಪೌಡರ್ ಇಲ್ಲಿ ಬಿಡು, ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಟ್ಯಾಪ್ ಮಾಡಿ ನನ್ನ ಮೇಕಪ್ ಬ್ರಷ್ ನಾನು ಯೂಶಲಿ ಯಾರಿಗೂ ಕೊಡಲ್ಲ. ಲಕ್ಕಿ ಫೆಲೋ ಇವರು. ನನ್ನ ಮೇಕಪ್ ಬ್ರಷ್ ಎಲ್ಲ ಕೊಡ್ತಾ ಇದ್ದೀನಿ ನಾನು ಇವ್ರಿಗೆ. ಇದಾದ್ಮೇಲೆ ಇನ್ನೊಂದು ಆರ್ಡರ್ ಮಾಡಿಸ್ಕೊಂತಾಳೆ ಪಕ್ಕ ಅದು. ಇವಾಗ ಏನೋ ಯೂಸ್ ಮಾಡ್ತೀಯ? ಓಕೆ ದ ಮೇಕಪ್ ಇಸ್ ಲೈಕ್ ಆಲ್ಮೋಸ್ಟ್ ಡನ್. ಮೇಕಪ್ ಅಲ್ಲ, ನೀವೇ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಂಡು ನಾನು ಮೇಕಪ್ ಸ್ವಲ್ಪ ಪ್ರಾಡಕ್ಟ್ಸ್. ಆ್ಯಕ್ಚುಲಿ ನಾನು ಕಣ್ಣಲ್ಲಿ ಹಚ್ಚಿ ಮರ್ತೋಗ್ಬಿಟ್ಟೆ ಅನ್ಸುತ್ತೆ ಸನ್ಸ್ಕ್ರೀನ್ ಎಲ್ಲ. ಹಲೋ. ಓಕೆ, ಸೊ ದ ಮೇಕಪ್ ಇಸ್ ಡನ್. ವಂಶಿ ನೀನು ಇವಾಗ ಗ್ಲಾಸಸ್ ಹಾಕೊಂಡು ನೋಡಬಹುದು. ಆಗೋಯ್ತಾ? ಇಲ್ಲ, ಆ್ಯಕ್ಚುಲಿ ಇನ್ನೊಂದು ಪ್ರಾಡಕ್ಟ್ ಇದೆ, ಅದು ಮಿಸ್ ಮಾಡಿಬಿಡಿ. ಒಂದು ನಿಮಿಷ ಹೋಗಿ ತೊಗೊಂಡ್ಬರ್ತೀನಿ. ಏನಮ್ಮ ನೀನು, ಏನು ಡಿಫ್ರೆನ್ಸ್ ಇದೆ? ನನಗೇನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಅದಕ್ಕೆ ಹೇಳಿದ್ದು ನ್ಯಾಚುರಲ್ ಮೇಕಪ್ ಅಂತ. ಮತ್ತೆ ಮಾಡ್ಕೊಂಡು ಏನ್ ಪ್ರಯೋಜನ? ಅದಷ್ಟು ಗೊತ್ತಾಗಲ್ಲ. ಇವಾಗ ಬ್ಲಷ್ ಎಲ್ಲ ಹಾಕಿ ಬೇಡ. ಬ್ಲಷ್ ಲಿಪ್ಸ್ಟಿಕ್ ಬೇಡ, ಅದೆಲ್ಲ ಬೇಡ. ಸೊ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಇದು ಐಬ್ರೋ ಅದು- ಟಚ್ ಅಪ್ ಅಷ್ಟೇ, ಇದು ಜಾಸ್ತಿ ಏನಲ್ಲ. ಸ್ವಲ್ಪ ಐಬ್ರೋಸ್ ಟಚ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಯಾರಿಗೂ ಗೊತ್ತಾಗಲ್ಲ ಇರೋ. ಯಾರಿಗೂ ಗೊತ್ತಾಗದೆ ಇರೋದೇ ಒಳ್ಳೇದು. ಸ್ವಲ್ಪ ಐಬ್ರೋಸ್ ಇದು ಮಾಡಿದ್ರೆ
ಚೆನ್ನಾಗಿರುತ್ತೆ. ಇದು ನ್ಯಾಚುರಲ್ ಆಗಿರುತ್ತೆ, ಅಷ್ಟೊಂದು ಏನು ಗೊತ್ತಾಗಲ್ಲ ಯಾರಿಗೂ. ಓಕೆನಾ? ಓಕೆ, ಸೊ ಇಟ್ ಈಸ್ ಡನ್. ನಾವು ಯು ಕ್ಯಾನ್ ವೇರ್ ಯುವರ್ ಗ್ಲಾಸಸ್ ಆ್ಯಂಡ್ ಯು ಕ್ಯಾನ್ ಸಿ ಯುವರ್ ಫೇಸ್. ವಂಶಿ, ನಾನು ನಿನಗೆ ಮೇಕಪ್ ಮಾಡಿದ್ದೀನಲ್ಲ, ಸೊ ನೀನು ನನಗೇನಾದರೂ ಕೊಡ್ಬೇಕು. ನಿನ್ನ ಕೈಯಲ್ಲಿ ಎಷ್ಟು ಪೇಷಂಟಾಗಿ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಂಡಿದ್ದಕ್ಕೆ ನೀನೇ ನನಗೆ ದುಡ್ಡು ನಾನು ಹಿಂಗೆ ಕೊಡಬೇಕು. ಸರ್ವಿಸ್ ಪ್ರೊವೈಡ್ ಮಾಡಿದ್ದೀನಿ. ನಾನು ನಿನ್ನ ಕೈಯಲ್ಲಿ ಬಲಿಕ ಬಕ್ರ ಆಗಿದ್ದೀನಿ. ಓಕೆ, ಇವಾಗ ವಂಶಿದು ಮೇಕಪ್ ಆಗಿದೆ. ಸೊ ಅವ್ನ ಔಟ್ಫಿಟ್ ಸಹ ಚೇಂಜ್ ಮಾಡ್ಕೊಂಬರ್ತಾನೆ. ಫೈನಲ್ ಆಗಿ ನೋಡೋಣ ಅವ್ನ ಮೇಕಪ್ ಹೇಗೆ ಕಾಣಿಸ್ತಿದೆ ಔಟ್ಫಿಟ್ ಮೇಲೆ ಅಂತ. ಓಕೆನಾ? ಜೋಕರ್ ಥರ ಕಾಣಿಸ್ತೀನಾ ಇಲ್ಲ? ಓಕೆ, ರೋಡಲ್ಲಿ ಹೋದ್ರೆ ನಾಯಿಗಳೇನು ಅಟ್ಟಾಡ್ಸ್ಕೊಂಬರಲ್ವಾ? ನೋಡೋಣ. ಓಕೆ, ಇವಾಗ ನೋಡಿ ವಂಶಿ ಶರ್ಟ್ ಬೇರೆ ಹಾಕೊಂಡು ಬಂದಿದ್ದಾನೆ. ಮೇಕಪ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ, ನ್ಯಾಚುರಲ್ ಆಗಿದೆ. ಏನೋ ತುಂಬ ಏನೋ ಅಪ್ಲೈ ಮಾಡಿರೋ ಥರ ಏನಿಲ್ಲ. ಇಷ್ಟದು ಹಚ್ಕೋಬೋದು, ಗ್ರೂಮ್ದಾಗ ಯಾವಾಗಲೂ ಕಾಣಿಸ್ಬೇಕಲ್ವಾ? ಹೆಂಗಿದೆ ಅಂತ ನೀವೇ ಹೇಳಿ. ಚೆನ್ನಾಗಿ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ಫನಿ ಕಾಂಟೆಂಟ್ ಮಾಡ್ತೀವಿ ಇನ್ಮೇಲಿಂದ. ನೆಕ್ಸ್ಟ್ ಟೈಮ್ ನಾನು ಇವಳಿಗೆ ಮೇಕಪ್ ಮಾಡಬೇಕು ಅಂತಿದ್ರೆ ಅದನ್ನು ಕಮೆಂಟ್ ಮಾಡಿ, ನಾನು ಇವಳಿಗೆ ಮೇಕಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.